ಲಕ್ಕುಂಡಿ ಉತ್ಖನನ ನಡೀತಾ ಇದೆಯಲ್ಲ, ಜಾಗದ ಬಳಿಯೇ ಒಂದು LKG UKG ಶಾಲೆ ಇದೆ ಅಂತೆ. ಅಲ್ಲಿರುವಂಥ ಮಕ್ಕಳಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಲಕ್ಕುಂಡಿಯಲ್ಲಿ ನಿರಂತರವಾಗಿ ಉತ್ಖನನ ಮಾಡ್ತಾ ಇರೋದ್ರಿಂದ ಸ್ಥಳದ ಸಮೀಪ ಇರುವಂಥ ಶಾಲೆಯಲ್ಲಿ ಈಗ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಶಾಲಾ ಮಕ್ಕಳು ಅನ್ನೋದು. ನಿತ್ಯ ಧೂಳಿನಿಂದ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. LKG UKGಯ 80ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇರೋದು. ಡಸ್ಟ್ ಅಲರ್ಜಿಯಿಂದ ಈ ಸಣ್ಣ ಮಕ್ಕಳು ಬಳಲ್ತಾ ಇದ್ದಾರೆ. ಉತ್ಖನನ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಈಗ ಪಾಲಕರು ಮತ್ತು ಶಿಕ್ಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ಖನನ ವೇಳೆ ಮತ್ತೊಂದು ಸರ್ಪ ಈಗ ಪ್ರತ್ಯಕ್ಷವಾಗಿದೆ ಅಂತೆ. ಮೊದಲನೇ ದಿನ, 13ನೇ ದಿನ, ಈಗ ಮತ್ತೆ 14ನೇ ದಿನ. ಸೊ ಉತ್ಖನನ ಮುಂದಿನ ಭಾಗದ ಸಿದ್ದರ ಬಾವಿಯಲ್ಲಿ ಈಗ ಹಾವು ಕಂಡಿದೆ ಅಂತೆ. ಮೇಲಿಂದ ಮೇಲೆ ನಾಗರ ಕಾಣಿಸಿಕೊಳ್ತಾ ಇದೆ. ಜನರಲ್ಲಿ ಆತಂಕ ಈಗ ಮನೆ ಮಾಡಿದೆ. ಲಕ್ಕುಂಡಿ ನಿಧಿಯನ್ನ ಕಾಯ್ತಾ ಇದೆಯಾ ಘಟಸರ್ಪ? ಹೀಗಾಗಿ ಪದೇ ಪದೇ ಸರ್ಪ ಪ್ರತ್ಯಕ್ಷವಾಗ್ತಾ ಇದೆಯಾ ಅನ್ನುವಂಥದ್ದನ್ನು ಈಗ ಜನ ಮಾತನಾಡಿಕೊಳ್ತಾ ಇದ್ದಾರೆ. ಕಾರಣ ಇವೆಲ್ಲವೂ ಕೂಡ ನಂಬಿಕೆಗಳಿಗೆ ಹತ್ತಿರವಾಗಿರೋದು. ಅನೇಕ ನಂಬಿಕೆಗಳಿದ್ದಾವೆ. ನಿಧಿಯನ್ನು ಹಾವುಗಳು ಕಾಯುತ್ತವೆ. ಸೊ ಹಾಗಾಗಿ ನಿಮಗೆ ಹುಡುಕುವಂಥ ಸಂದರ್ಭದಲ್ಲಿ ಹಾವೇನಾದರೂ ಕಂಡ್ರೆ ಅದು ಕಷ್ಟ ಅಂತ ಹೇಳಿ. ಈಗ ಅದೇ ರೀತಿ ಈಗ ಸರ್ಪ ಕಾಣಿಸ್ಕೊಂಡಿದೆ. ಅಲ್ಲಿ ನೋಡಿ, ಮತ್ತೆ ನಿನ್ನೆ ಒಂದು ಸರ್ಪ ಕಾಣಿಸ್ಕೊಂಡಿತ್ತು, ಇವತ್ತು ಕೂಡ ಒಂದು ಸರ್ಪ ಕಾಣಿಸ್ಕೊಂಡಿದೆ ಅಂತೆ. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಏನು ಉತ್ಖನನ ಕಾರ್ಯ ನಡೀತಿದೆ. ಇಲ್ಲಿ ಪದೇ ಪದೇ ಹಾವುಗಳು ಸಹ ಪ್ರತ್ಯಕ್ಷವಾಗ್ತದೆ. ಇದನ್ನು ನೋಡಿದರೆ ನಿಧಿಗೂ ಹಾವಿಗೆ ನಂಟಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಸಂಶಯ ವ್ಯಕ್ತವಾಗ್ತಿದೆ. ಈ ದೃಶ್ಯವನ್ನು ನಾನು ನಿಮಗೆ ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳ ಮೂಲಕ ತೋರಿಸ್ತಾ ಇದ್ದೀನಿ. ಆ ಹಾವು ಎಲ್ಲಿದೆ ಅನ್ನುವಂಥದ್ದು ಕೂಡ ಇದು ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಅಂತಲೇ ಹೇಳ್ಬೋದು. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಏನು ಉತ್ಖನನ ಕಾರ್ಯ ನಡೀತಿದೆ, ಅದರ ಒಂದು ಮುಂಭಾಗದಲ್ಲೇ ಮತ್ತೊಂದು ಈಗ ಹಾವು ಸಹ ಕಾಣಿಸ್ಕೊಳ್ಳುವಂಥದ್ದು. ಪದೇ ಪದೇ ಇಲ್ಲಿ ನಿಜವಾದಂಥ ಹಾವುಗಳು ಸಹ ಕಾಣಿಸ್ಕೊಳ್ತಾ ಇರೋದನ್ನು ನೋಡಿದರೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತದೆ. ಎಲ್ಲಿ ನಿಧಿ ಇರುತ್ತೆ, ಎಲ್ಲಿ ಸಂಪತ್ತಿರುತ್ತೆ, ಅಲ್ಲಿ ಹಾವುಗಳಿರ್ತವೆ ಅನ್ನುವಂತಹ ಸಾಕಷ್ಟು ಜನರ ನಂಬಿಕೆ ಇದೆ. ಅದೇ ಮಾದರಿ ಒಳಗೆ ಉತ್ಖನನ ಕಾರ್ಯದ 3ನೇ ದಿನವೂ ಸಹ ಒಂದು ಗೋಡೆ ಬಳಿ ನಿಜವಾದ ದೊಡ್ಡ ಪ್ರಮಾಣದ ಒಂದು ಹಾವು ಕಾಣಿಸ್ಕೊಂಡಿತ್ತು. ಅದಾದ ನಂತರ ನಿನ್ನೆ 13ನೇ ದಿನವೂ ಸಹ ಒಂದು ಎ ಅನ್ನುವಂಥ ಬ್ಲಾಕ್ನಲ್ಲಿ, ಉತ್ಖನನದ ಬ್ಲಾಕ್ನಲ್ಲಿ ಹಾವು ಕಾಣಿಸ್ಕೊಂಡಿತ್ತು. ಅದೇ ರೀತಿ ಇವತ್ತು ಸಹ ಒಂದು ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ಸಿದ್ದರ ಇದೆ. ಆ ಸಿದ್ದರ ಕೊಳದ ಮೆಟ್ಟಿಲಲ್ಲಿ ಬೃಹದಾಕಾರದ ಮತ್ತೊಂದು ಇವತ್ತು ಹಾವು ಸಹ ಕಾಣಿಸ್ಕೊಂಡಿರುವಂಥದ್ದು. ಈ ಹಾವು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಪಬ್ಲಿಕ್ ಟಿವಿ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳ ಮೂಲಕ ತೋರಿಸ್ತಾ ಇದ್ದೀವಿ. ಹಾವಿಗೂ ಜೊತೆಗೆ ಇಲ್ಲಿರುವಂಥ ನಿಧಿಗೂ ನಂಟಿದೆಯಾ ಅನ್ನುವಂತಹ ಅನುಮಾನ ಸಹ ವ್ಯಕ್ತವಾಗ್ತದೆ. ಯಾಕೆಂದರೆ ಇಲ್ಲಿ ಅನೇಕ ನಾಗಶಿಲೆಗಳು ಸಹ ಪತ್ತೆ ಆಗ್ತವೆ, ಜೊತೆಗಿಂತ ನಿಜವಾದಂತಹ ಹಾವುಗಳು ಸಹ ಪತ್ತೆ ಆಗ್ತವೆ. ಇದನ್ನೆಲ್ಲವನ್ನು ನೋಡಿದರೆ ಇಲ್ಲಿ ನಿಜವಾದಂಥ ಸಂಪತ್ತು ಇದೆಯಾ, ನಿಧಿ ಇದೆಯಾ